ಬೀಜಗಳು ಅಂಗಡಿಯಿಂದ ತರದಂಗೆ ಸಾಕಷ್ಟು ತರಕಾರಿಗಳನ್ನ ಬೆಳ್ಬೋದು. ಅದರೊಳಗೆ ತುಂಬ ಈಸಿಯಾಗಿ ಚಿಕ್ಕ ಪಾಟಲ್ಲೂ ಬರುತ್ತೆ. ಅಂದರೆ ಅದು ಹಸಿ ಮೆಣಸಿನ್ಕಾಯಿ. ಮಾಮೂಲಿ ಮನೆಯಲ್ಲಿರೋವಂಥ ಒಣಗಿ ಮೆಣಸಿನ್ಕಾಯಿ ಇರುತ್ತಲ್ಲ, ಒಣಮೆಣಸಿನ್ಕಾಯಿ, ಅದ್ರ ಬೀಜ ಹಾಕಿದ್ರೂ ಬರುತ್ತೆ. ಇಲ್ಲಿ ನೋಡಿ, ಅದರೊಳಗೆ ನಾವು ಹಾಕಿರೋದು ಸಾಕಷ್ಟು ಮೆಣಸಿನ್ಕಾಯಿ ಬಿಟ್ಟಿದೆ. ಇನ್ನಿದು ಬಿಟ್ಟರೆ ಎಲ್ಲನೂ ಹಣ್ಣು ಹಾಕಿ ಶುರುವಾಗೋಗುತ್ತೆ. ಹಣ್ಣಾದರೆ ಮಾಮೂಲಿ ಚಟ್ನಿ ಅದಕ್ಕೆಲ್ಲ ಚೆನ್ನಾಗಿರಲ್ಲ. ಹಾಗಾಗಿ ಹಸಿರಿದ್ದಾಗಲೇ ಆ್ಯಕ್ಚುಲಿ ಒಂದು 4-5 ಹಸಿ ಮೆಣಸಿನ್ಕಾಯಿದು ಗಿಡ ಹಾಕ್ಕೊಂಡ್ಬಿಟ್ರೆ ತರೋಷ್ಟೇ ಇರಲ್ಲ. ನಾವು ಈ ನಡುವೆ ಆ್ಯಕ್ಚುಲಿ ಹಸಿ ಮೆಣಸಿನ್ಕಾಯಿ ಅಷ್ಟೊಂದು ಅಂಗಡಿಯಿಂದ ತಪ್ಪಿಲ್ಲ, ಸುಮಾರಾಗೆ ಜಾಸ್ತಿನೇ ಬಿಟ್ಟಿರುತ್ತೆ. ನೋಡಿ, ಇವೆಲ್ಲ ಇವಾಗ ಚಿಗುರ್ತಾ ಇದೆ. ಅದೇ ಏನು ಅಂದರೆ ಯಾವುದೂ ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗಾಗಿ ತುಂಬ ಖಾರ ಅನ್ನೋಂಗೆ ಬರಲ್ಲ. ಅದೇ ಇಲ್ಲಿ ನೋಡಿ ದೊಡ್ಡದಾಗುತ್ತೆ. ಇಲ್ಲೂ ಒಂದಷ್ಟಿದೆ. ಪ್ರಾಬ್ಲಮ್ ಏನಂದರೆ ಗ್ರೀನ್ ಕಲರ್ ಕಾಣಿಸಲ್ಲ. ಒಟ್ಟಿಗೆ ಎಷ್ಟು ಚೆನ್ನಾಗಿ ಬಿಡುತ್ತೆ ನೋಡಿ. ಇದನ್ನೇ ಮುರಿದ್ಬಿಟ್ಟು ಬೀಜ ಹಾಕಿದ್ರೆ ಬೇರೆ ಪಾಟ್ಗಳಲ್ಲಿ ಅದೇ ಗಿಡ ಮತ್ತೆ ಹುಟ್ಕೊಳ್ಳುತ್ತೆ. ಸಾಕಷ್ಟು ಮೆಣಸಿನ್ಕಾಯಿ ಸಿಗುತ್ತೆ. ಚಿಕ್ಕ ಪಾಟ್ ಇದ್ರೂ ಹಾಕೋಬೋದು. ಈಗ ದೊಡ್ಡ ಪಾಟೇ ಬೇಕು ಅಂತ ಏನೂ ಇಲ್ಲ. ಹಾಗೆ ಏನು ಗೊತ್ತಾ, ಇದೆಲ್ಲ ಎಲೆಗಳು ಉದುರಿದೆ. ಇವಾಗ ಆಷಾಢ ಮಾಸ ಆಯ್ತಲ್ಲ, ತುಂಬ ಗಾಳಿ, ಸೊ ಎಲ್ಲ ಉದುರಿ ಈಗ ನೀವು ನೋಡಿದ್ರೆ ನೋಡಿ ಫ್ರೆಶ್ಶಾಗಿ ಎಲೆಗಳು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಎಲೆಗಳು ಈ ಥರ ಇದೆ, ಚಿಗುರ್ಕೊಳ್ಳುತ್ತೆ. ಆಮೇಲೆ ಗಿಡಗಳ ಸಹಜ ಗುಣ ಒಣಗೋದು, ಕೆಲವು ಸಲ ಮಧ್ಯ ಮಧ್ಯ ಕೊಳ್ತೋಗೋದು ಎಲ್ಲ ಗಿಡಗಳು ಅಂದಮೇಲೆ ಇವೆಲ್ಲ ಆಗ್ತಾನೆ ಇರುತ್ತೆ. ಯಾವಾಗಲೂ ತುಂಬ ಕ್ಲೀನಾಗಿರೋಂಗೆ ಗಿಡಗಳನ್ನ ನೋಡ್ಕೋತೀವಿ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲ ಗಿಡಗಳು ಕೆಲವು ಹೊಟ್ಟೋಗುತ್ತೆ, ನಮ್ಮನೇಲೂ ಹೋಗುತ್ತೆ, ಕೆಲವು ಗಿಡಗಳು ಬರಲ್ಲ. ಬಟ್ ಏನು ಅಂದರೆ ಟ್ರೈ ಮಾಡಿ 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 ನಾವು ಇಷ್ಟು ಹದಕ್ಕೆ ತಂದು ಇಟ್ಕೊಂಡಿದ್ದೀವಿ. ಇಲ್ಲ ನೋಡಿ, ಈ ಥರ ಒಣಗಿದಾಗ ಇದನ್ನು ಡೈರೆಕ್ಟಾಗಿ ಹಿಂಗೆ ತೆಗೆದು ಹಾಕ್ಬಿಡೋದು ಅಷ್ಟೇ, ಪ್ರಾಬ್ಲಮ್ ಏನಿಲ್ಲ ನೋಡಿ.